ಶೇರ್ ವಿತ್ ಶಮಂತ ಏನಿರುತ್ತೆ ಇದರಲ್ಲಿ, ಕಂಟೆಂಟ್ ಏನಿರುತ್ತೆ ಅಂತ ನೀವು ಕೇಳೋದಾದರೆ ಪ್ರತಿಯೊಂದು ಇರುತ್ತೆ. ನಮ್ಮ ಬದುಕೇ ಹಾಗಲ್ವಾ, ಎಲ್ಲ ವಿಷಯಗಳು ಇದೆ. ಫಿಲಾಸಫಿ ಟು ಫಿಲಮ್ಸ್, ಫಿಲಮ್ಸ್ ಟು ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಟು ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಟು ಎಕಾಲಜಿ, ಎಕಾಲಜಿ ಟು ಎನ್ವೈರನ್ಮೆಂಟ್. ಹೀಗೆ ಯಾವುದಿಲ್ಲ, ಫ್ಯಾಷನ್ನು ಬೇಕು ಮತ್ತು ಮೆಂಟಲ್ ಹೆಲ್ತು ಬೇಕು, ಎಲ್ಲ ಹೆಲ್ತು ಬೇಕಾಗುತ್ತೆ. ಸೊ ಈ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ವಿಷಯಗಳಾದರೂ ನಾವು ಅದನ್ನು ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ, ವಿಭಿನ್ನ ದೃಷ್ಟಿನಲ್ಲಿ ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ವಿಷಯಗಳಲ್ಲಿ ಎಷ್ಟೋ ಜನ ಅವರ ಆಲೋಚನೆಗಳನ್ನು, ರಿಸರ್ಚನ್ನು, ತಮ್ಮ ತಮ್ಮ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ಸ್ನ ಕೂಡ ಹಂಚ್ಕೊಂಡಿರ್ತಾರೆ. ಆದರೆ 0.1% ಮಾತ್ರ ಕೆಲವು ಅಭಿಪ್ರಾಯ, ಅನಿಸಿಕೆ, ಅನುಭವಗಳು ಮಾತ್ರ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ 15-20 ಜನ ಬಿಟ್ಟರೆ ನಮಗೆ ಯಾರೂ ಕೂಡ ಹೆಚ್ಚು ಜನ ಪರಿಚಯ ಇಲ್ಲ. ಅಂತಹ ಎಲೆಮರಿ ಈ ಥರ ಇರುವಂತಹ ನಮ್ಮ ಒಂದು ಕಾಂಟ್ರಿಬ್ಯೂಟರ್ಸು, ಸ್ನೇಹಿತರು, ಅವರ ಜೊತೆಗೆ ಒಂದು ಮಾತುಕತೆ, ಬದುಕಿನ ಬಗ್ಗೆ ಹೊಸ ಒಂದು ಅರ್ಥ ಹುಡುಕೋದು ಈ ಒಂದು ಕಾರ್ಯಕ್ರಮದ ಮಾತುಕತೆ. ಕಾರ್ಯಕ್ರಮವೂ ಅಲ್ಲ, ಒಂದು ಮಾತುಕತೆ ಉದ್ದೇಶ. ಶೇರ್ ವಿತ್ ಶಮಂತ. ಶೇರ್ ವಿತ್ ಶಮಂತ ಜೊತೆ ನೀವಿದ್ದೀರಾ. ಮತ್ತು ನಮ್ಮ ಜೊತೆ MR ಶ್ರೀಹರಿ ಇದ್ದಾರೆ. ಕುಂದಡೈ ಶ್ರೀಹರಿ. ಬೈ ಪ್ರೊಫೆಷನ್ ಇವರು ಇಂಜಿನಿಯರ್, ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿ ಈಗ ಪೌರೋಹಿತ್ಯನ ಪ್ಯಾಷನ್ ಆ್ಯಂಡ್ ಸೆಮಿ ಪ್ರೊಫೆಷನ್ ಆಗಿ ತೆಗೆದುಕೊಂಡಿದ್ದಾರೆ. ಇವರು ನೋಡಿದ ತಕ್ಷಣ ನೀವು ಅನ್ಕೋಬಹುದು ಇದೇನು ಇದ್ದಕ್ಕಿದ್ದಂಗೆ ಸಾರಥಿ ಕಮ್ಯುನಿಕೇಷನ್ಸಲ್ಲಿ, ಸಾರಥಿನಲ್ಲಿ ದಿನ ಭವಿಷ್ಯ, ಪೌರೋಹಿತ್ಯ ಈ ಥರ ಕಾರ್ಯಕ್ರಮ ಮಾಡ್ತಾ ಇರಬಹುದಂತ. ಆದರೆ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯ ಎಷ್ಟರ ಮಟ್ಟಿಗೆ ಲಾಜಿಕಲ್ಲಾಗಿ ಇದೆ ಅಂತ ಹೇಳೋದಕ್ಕೆ ಇವರು ಇತ್ತೀಚೆಗೆ ನಮಗೆ ಭೇಟಿಯಾಗಿದ್ದು. ಆ ಒಂದು ಕಾಂಟೆಕ್ಸ್ಟಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತುಕತೆಗೆ ಇವರು ಬಂದಿದ್ದಾರೆ. ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಆಚಾರ ಸಂಪ್ರದಾಯ ಅಂದ ತಕ್ಷಣವೇ ಇಮ್ಮಿಡಿಯೇಟಾಗಿ ತುಂಬ ಜನ ಪ್ರೋಗ್ರೆಸಿವ್ ಅಂತ ಅಂದ್ಕೊಂಡಿರೋರು ಅದಾ ಅಂತ ಹೇಳಿ ಮಾತಾಡೋದು ಉಂಟು. ಮತ್ತು ನಾವು ಏನು ಹೇಳಬೇಕಾಗಿಲ್ಲ, ಸಾಕಷ್ಟು ಕಾಂಟ್ರವರ್ಸೀಸು ಕ್ರಿಯೇಟ್ ಆಗಿದೆ. ನಮಗೆ UR ಅನಂತ ಮೂರ್ತಿ ಆಗಬಹುದು, BV ವೈಕುಂಠರಾಜ್ ಆಗಬಹುದು. ನಾನು ತುಂಬ ಹತ್ತಿರದಿಂದ ನೋಡಬೇಕು ಅಂತ ಹೇಳಿದ್ರೆ ಇದು ಅನಂತ ಮೂರ್ತಿ ಅವ್ರನ್ನ ನಾವು ಕೋಟ್ ಮಾಡ್ಬೋದು. ಅವರು ಇರೋಷ್ಟು ದಿನಾನೂ ಪ್ರೋಗ್ರೆಸಿವ್ ಅಂತ ಹೇಳಿ ಒಂದಲ್ಲ ಒಂದು ಮಾತಾಡಿ, ಒಂದಲ್ಲ ಒಂದು ಪ್ರಾಕ್ಟೀಸಿಂದ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದರು. ಆದರೆ ಅವರ ಡೆತ್ ಆದ ತಕ್ಷಣ ಅವ್ರ ಮನೆಯವರು ಬ್ರಾಹ್ಮಣಿಕೆಯಿಂದ ಅಂತ್ಯಕ್ರಿಯೆನ ಸಂಪ್ರದಾಯವಾಗಿ ಮಾಡಿದ್ರು. ಯಾಕೆ ಅಂತ ಕೇಳೋದಕ್ಕೆ ನಮ್ಗೆ ಯಾರಿಗೂ ಕ್ವಶನ್ ಮಾಡೋದಕ್ಕೆ ಹಕ್ಕಿಲ್ಲ. ಅದು ಇಂಡಿವಿಜುವಲ್ ಪರ್ಸೆಪ್ಷನ್ ಆಗುತ್ತೆ. ಅದೇ ತರಹ ಮೂರ್ತಿ ರಾಯರು ಕೂಡ ಅವರು ಸಂಜೆಗಣ್ಣಿನ ഇരുಳು ನೋಟ ಈ ಪುಸ್ತಕದಲ್ಲಿ ಹೇಳ್ತಾರೆ, ನಾನು ರೆಬಲ್ ಆಯಿತು ಅಂದರೆ ಮನೆಯವ್ರಿಗೆ ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ. ಹಾಗಾಗಿ ಐ ರೆಸ್ಪೆಕ್ಟ್ ಮೈ ಫ್ಯಾಮಿಲಿ ಮೆಂಬರ್ಸ್ ಫೀಲಿಂಗ್ಸ್, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ ಅಂತ ವೈಕುಂಠರಾಜು ಒಂದು ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ರು. ಲೈಫ್ ಬೇರೆ, ಮಾತು ಬೇರೆ, ಕತೆ ಬೇರೆ ಅನ್ನೋದಕ್ಕೆ ಇದು ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಹಾಗೆ ಪ್ರತಿಯೊಂದು ಹಬ್ಬ ಹರಿದಿನ ಬಂದಾಗ ನಮ್ಮ ಮೇನ್ ಸ್ಟ್ರೀಮ್ ಪ್ರಿಂಟ್ ಆಗಬಹುದು, ಟೆಲಿವಿಷನ್ ಮೀಡಿಯಾ ಆಗಬಹುದು, ಅದು ಸರ್ಕ್ಯುಲೇಷನ್ಗಾದರೂ ಆಗಬಹುದು, TRPಗೂ ಆಗಬಹುದು. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ನಮಗೆ ಇವತ್ತಿನ ದಿನ ನನಗೆ ಶ್ರೀಹರಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ಡೆತ್ ಆಯಿತು. ಅಲ್ಲಿ ವೈಕುಂಠ ಸಮಾರಾಧನೆಗೆ ಬಂದಾಗ ಇವರ ಕೆಲವು ಎಕ್ಸ್ಪ್ಲನೇಷನ್ಸು ತುಂಬ ರೆಲೆವೆಂಟ್ ಅಂತ ಅನ್ನಿಸ್ತು. ಅದನ್ನು ನಾವು ಅರ್ಥನೂ ಮಾಡ್ಕೋಬೇಕಾಗತ್ತೆ, ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರನೂ ಕಂಡುಕೋಬೇಕಾಗತ್ತೆ. ಆ ದೃಷ್ಟಿಯಿಂದ ನನಗೆ ಇವತ್ತು ನಾನು ಇವರು ಶ್ರೀಹರಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಹೇಳಿ ಇವರೇ, ಒಂದು ಸಾವು, 11 ದಿನ 13 ದಿನ ಶುಭ ಸ್ವೀಕಾರ, ಈ ಥರ ಒಂದೊಂದು ಕಡೆ 11, 12, 13 ದಿನಗಳಿದೆ. ಇಂಥ ಕಾಂಟೆಕ್ಸ್ಟಲ್ಲಿ ಈ ಆಚಾರ ವಿಚಾರ ಎಷ್ಟು ಮಟ್ಟಿಗೆ ಬೇಕು ಅನಿಸುತ್ತೆ? ಈ ಆಚಾರ ವಿಚಾರ ಯಾಕೆ ಬೇಕು ಅಂದರೆ, ಮೊದಲು ಒಂದು ಮಗು ಹುಟ್ಟೋದಕ್ಕೆ ಮೊದಲೇ ಗರ್ಭಧಾರಣದಿಂದ ಸ್ಟಾರ್ಟ್ ಆಗುತ್ತೆ. ಗರ್ಭಧಾರಣೆ ಅಂದರೆ ಅದು ಒಂದು ಷೋಡಶ ಸಂಸ್ಕಾರ. ಈ ಷೋಡಶ ಸಂಸ್ಕಾರದಲ್ಲಿ ಮೊದಲು ಮಗು ಜನನ ಆದ ಮೇಲೆ ಅದಕ್ಕೆ ನಾಮಕರಣ ಆದ ಮೇಲೆ ಗಂಡು ಮಗು ಆದರೆ ಅದಕ್ಕೆ ಚೌಲ, ಉಪನಯನ, ಈ ಒಂದು ಸಂಸ್ಕಾರಗಳು ಹೋಗುತ್ತೆ. ಈ ಷೋಡಶ ಸಂಸ್ಕಾರ ಇದಕ್ಕೆ ಪೂರ್ವ ಅಂತಾರೆ. ಒಂದು ಜನ್ಮ ಆದಮೇಲೆ ಸತ್ಯ, ಮರಣ ಆದಮೇಲೆ ಅದಕ್ಕೆ ಅಂತ್ಯೇಷ್ಟಿ ಅಂತಾರೆ. ಅಂತ್ಯೇಷ್ಟಿ ಅಂದರೆ ಈ ಒಂದು ಗೃಹಸ್ಥನಾಗಿದ್ದ ಒಬ್ಬ ಆ ಒಂದು ಸಾವನ್ನು ಅಪ್ಪಿದಾಗ
ಅದಕ್ಕೆ ತನ್ನ ಮನೆಯಲ್ಲಿ ಪ್ರತಿದಿನ ಉಪಾಸನೆ ಮಾಡಿ ಇದ್ದ ಅಗ್ನಿನ ಆ ಅಗ್ನಿ ತಗೊಂಡೋಗಿ ಮಗ ಬಂದು ಅದಕ್ಕೆ ಸಂಸ್ಕಾರ ಮಾಡ್ತಾರೆ. ಇದು ಒಂದು ನಮ್ಮ ಶಾಸ್ತ್ರದಲ್ಲಿ ಇರೋದು. ಇದು ಎಲ್ಲ ಜಾತಿಗಳಲ್ಲೂ ಇದೆಯಾ? ನಮ್ಮಲ್ಲಿ ಜಾತಿ ಪದ್ಧತಿ ಇದೆ. ಜಾತಿ ಪದ್ಧತಿಯಿಂದ ಬ್ರಾಹ್ಮಣ ಸಂಪ್ರದಾಯದಲ್ಲಿದೆ. ಓಕೆ, ಬ್ರಾಹ್ಮಣ ಉಳಿದವರಲ್ಲಿ ಯಾವ ಸಂಪ್ರದಾಯ ತರ ಇದೆ? ಕ್ಷತ್ರಿಯರಲ್ಲೂ ಇದೆ. ಕ್ಷತ್ರಿಯರಲ್ಲಿ ಭೀಷ್ಮಾಚಾರ್ಯರು ಕ್ಷತ್ರಿಯರು. ಭೀಷ್ಮಾಚಾರ್ಯರು ದಿನ ಪ್ರತಿನಿತ್ಯ ಉಪಾಸನೆ ಮಾಡಿಕೊಂಡು ಅವರ ಅಗ್ನಿ ಸಂಧಾನ ಮಾಡ್ತಾ ಇದ್ರು. ಬ್ರಹ್ಮಚಾರಿಗೆ ಅಗ್ನಿ ಸಂಧಾನ, ಮದುವೆ ಆದವ್ರಿಗೆ ಉಪಾಸನ, ಈ ಥರ ಅಗ್ನಿ ಸಂಧಾನ ಮಾಡಿಕೊಂಡು ಆ ಅಗ್ನಿಯಿಂದ ಅಂತ್ಯಷ್ಟಿಗೆ ಅದಕ್ಕೆ ಆ ಅಗ್ನಿ ಸ್ಪರ್ಶ ಮಾಡಬೇಕು ಅಂತ ಆ ಶರೀರಕ್ಕೆ. ಅದು ಶಾಸ್ತ್ರ. ಈ ಶಾಸ್ತ್ರದ ಪ್ರಕಾರ ಇದಕ್ಕೆ ಒಂದು ಅಂತ್ಯಷ್ಟಿ ಆದ ಮೇಲೆ ಅದಕ್ಕೆ ಒಂದು ಷೋಡಶ ಕರ್ಮ ಇದೆ. ಆ ಷೋಡಶ ಕರ್ಮ ಅಂದರೆ 4 ಊನ 12 ಮಾಸಿಕ ಅಂತ ಹಿಂದೂ ಸಂಪ್ರದಾಯದಲ್ಲಿದೆ. ಇವಾಗ ಹಿಂದೂ ಸಂಪ್ರದಾಯದಲ್ಲಿ ಬೇರೆ ಒಂದು ಪಂಗಡದಲ್ಲಿ ಬ್ರಾಹ್ಮಣರ ಬಿಟ್ಟು ಕ್ಷತ್ರಿಯರಲ್ಲೂ ಇದೆ. ಬೇರೆ ಪಂಗಡದಲ್ಲಿ ಅವರೆಲ್ಲ 3ನೇ ದಿವಸನೇ ಮುಗಿಸ್ತಾರೆ. 3ನೇ ದಿವಸ ಹಾಲು ಅಂತ ಹೇಳ್ಬಿಟ್ಟು ಆ ಹಾಲು ಹಾಕ್ಬಿಟ್ಟು ಮುಗಿಸ್ತಾರೆ. ಮತ್ತು ವರ್ಷದಲ್ಲಿ ಅವರು ಇದು ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಪಕ್ಷ ಮಾಸದಲ್ಲಿ ಅದಕ್ಕೆ ಶ್ರಾದ್ದ ಅಂತ ಮಾಡ್ತಾರೆ. ಇದು ಎಲ್ಲ ಸಂಪ್ರದಾಯದಲ್ಲೂ, ಹಿಂದೂ ಸಂಪ್ರದಾಯದ ಎಲ್ಲದರಲ್ಲೂ ಇದೆ. ಇಲ್ಲ, ಇವಾಗ ನಾವು ಡೈರೆಕ್ಟ್ ಆಗಿ 10ನೇ ದಿನಕ್ಕೆ 9ನೇ ದಿನಕ್ಕೆ ಅದಕ್ಕೆ ಹೋಗೋಣ. ನಮ್ಮ ಕಂಪನಿ ಆರಂಭಿಸಿದ್ರೆ ಒಂದು ಮೆಷಿನ್ ಓಡಬೇಕು ಅಂದರೆ ಅದಕ್ಕೆ SOP and SMP ಅಂತ ಮಾಡ್ತಾರೆ. SOP ಅಂದರೆ ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್ ಅಂತ, ಮತ್ತು SMP ಅಂದರೆ ಸಿಂಪಲ್ ಮೇಂಟೆನೆನ್ಸ್ ಪ್ರೊಸೀಜರ್ ಅಂತ. ನಾವು ಈ SOP ಅಂದರೆ ಈ 10ನೇ ದಿವಸದಿಂದ ದಶಾಹಸ್ಸು ಅಂತೀವಿ ಅದಕ್ಕೆ. ಆ ದಶಾಹಸ್ಸು ಹೆಂಗೆ ಮಾಡಬೇಕು, ಏನು ಶಾಸ್ತ್ರ, ಆ ಶಾಸ್ತ್ರ ನೋಡಿಕೊಂಡು ಆಮೇಲೆ 11 ಏಕಾಹ ಅಂತಾರೆ. ಏಕಾಹದ ದಿವಸ ಅಲ್ಲಿ ತನಕ ಆ ಒಂದು ಮೃತನಾದ ವ್ಯಕ್ತಿ ಇರಲಿ, ಆ ಒಂದು ಹೆಂಗಸರಲಿ ಪ್ರೇತ ಅಂತ ಹೇಳಲ್ಪಡ್ತಾರೆ. ಪ್ರೇತ ಅಂತ ಹೇಳಲ್ಪಡುತ್ತೆ. 11ನೇ ದಿವಸ ಆ ಏಕಾಹ ಮುಗಿದ ಮೇಲೆ 12ನೇ ದಿವಸ ಶಪಿಂಡಿ ಅಂತ ಮಾಡ್ತೀವಿ. ಶಪಿಂಡಿ ಅಂದರೆ ಏನು? ಈ ಒಂದು ಆತ್ಮ ನಮ್ಮ ಪೂರ್ವಜರ ವಂಶಕ್ಕೆ ಅದನ್ನು ವಿಲೀನ ಮಾಡ್ತಾರೆ. ಸೈಂಟಿಫಿಕಲಿ ಹೇಗಾಗುತ್ತೆ? ಸೈಂಟಿಫಿಕಲಿ ಹೇಗೆ ಅಂದರೆ, ಇವಾಗ ನಾವು ರೈಸೇ ತೊಗೊಂಬರ್ತೀವಿ ಅಂತ ತಿಳ್ಕೊಳ್ಳಿ. ರೈಸ್ ತೊಗೊಂಬಂದಾಗ until unless you boil it, you will not get a boiled rice, or you have to grind it. Otherwise we will not get, it's a eatable thing, it will not be eatable thing. ಹಾಗೆ ನಮ್ಮ ವಂಶದಿಂದ ನಾವು ಬಂದಿದ್ದೀವಿ. ಒಂದು ವಂಶದಿಂದ ನಮ್ಮ ಒಂದು ಜನ್ಮ ಆಗಿದೆ. ಆ ಋಷಿ ಪರಂಪರೆಯಿಂದ ಬಂದಿದ್ದೀವಿ. ಆ ಋಷಿ ಪರಂಪರೆಗೆ ನಾವು ಈ ಆತ್ಮ ವಿಲೀನ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಓಕೆ, ಅದನ್ನ ಹೇಗೆ ನಾವು ನಂಬೋದಕ್ಕಾಗತ್ತೆ, ಅರ್ಥ ಮಾಡ್ಕೊಳಕ್ಕಾಗತ್ತೆ? ಎಲ್ಲಾನು ಇವಾಗ ನಾನು ದೇವ್ರು ಇದ್ದಾನೆ ಅಂತ ಯಾರು ನಂಬಕ್ಕಾಗಲ್ಲ. ಪರ್ಸೆಪ್ಷನ್ ಅಷ್ಟೇ. ಗಾಳಿ ಇದೆ ಅಂತ ಹೇಳಕ್ಕಾಗಲ್ಲ. ಗಾಳಿ ಬೇಕಾದ ಅದನ್ನು ನೋಡ್ತಾ ಇರೋದ್ರಿಂದ ಬಟ್ ವಿ ಸ್ಟಿಲ್ ಫೀಲ್ ಇಟ್. ನಮಗೆ ಇನ್ನೊಂದು ಎಲ್ಲರಿಗೂ ಏನಿರುತ್ತೆ ಅಂದರೆ, ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಇದ್ದರು, ಹೋಗಾಯಿತು, ಅವರಿಗೆ ಅಂತ್ಯ ಸಂಸ್ಕಾರ ಮಾಡಾಯಿತು, ಅದಾದಮೇಲೆ ನಮಗೇನು ಕೆಲಸಗಳಿಲ್ಲ, ಅವರೇನು ನಮ್ಮ ಜೊತೆ ಇಲ್ಲ ಅಂತ ಒಂದು ಎಲ್ಲರ ಮನಸ್ಸಲ್ಲೂ ಅದಿರುತ್ತೆ. ಹಾಗೆ ಮತ್ತೆ ಇನ್ನೂ ಒಂದಿದೆ, ಕೆಲವರು ತುಂಬ ಪ್ರಾಕ್ಟಿಕಲ್ ಫಿಲಾಸಫರ್ಸ್ನ ಹೇಳ್ತಾ ಇರೋದು, ಇದ್ದಷ್ಟು ದಿನ ಸರಿಯಾಗಿ ನೋಡ್ಕೊಳ್ಳಲ್ಲ, ಮುಗಿದಾದ ಮೇಲೆ ಇಷ್ಟೊಂದು ಆಚಾರ ವಿಚಾರ ಸಂಪ್ರದಾಯವಾಗಿ ಮಾಡಬೇಕಿತ್ತ ಅಂತ ಸಾವು ಬಗ್ಗೆ ಮಾತಾಡೋರು ಇದ್ದಾರೆ. ಇವಾಗ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಇನ್ಶೂರೆನ್ಸ್ ನಮಗೆ ಇದ್ದಾಗ ಬರಲ್ಲ. ಆ ವ್ಯಕ್ತಿ ಹೋದ ಮೇಲೆ ಫ್ಯಾಮಿಲಿ ನೋಡ್ಕೊಳ್ಳೋಕ್ಕೋಸ್ಕರ ಆ ಇನ್ಶೂರೆನ್ಸ್ ಇರುತ್ತೆ. ಅದೇ ರೀತಿ ಈ ಒಂದು ಶಾಸ್ತ್ರ ಸಂಪ್ರದಾಯ, ಒಂದು ವ್ಯಕ್ತಿ ಹೋದ್ಮೇಲೆ ಅಂತ್ಯ ಸಂಸ್ಕಾರ ಆದಮೇಲೆ ಅದಕ್ಕೆ ನಮ್ಮ ಒಂದು ನೆಕ್ಸ್ಟ್ ಜನ್ರೇಷನ್ನು ಚೆನ್ನಾಗಿರ್ಬೇಕು ಅಂದರೆ ಈ ಶಾಸ್ತ್ರ ಸಂಸ್ಕಾರ ಮಾಡಬೇಕು. ಓಕೆ, ಇವಾಗ ನೆಕ್ಸ್ಟ್ ಜನ್ರೇಷನ್ ಚೆನ್ನಾಗಿರ್ಬೇಕು ಅಂತ ಈ ಶಾಸ್ತ್ರ ಸಂಸ್ಕಾರ ಮಾಡಬೇಕು ಅಂದರೆ ಅದು ಎಲ್ಲೋ ಒಂದು ಕಡೆ ಭಯ ಹುಟ್ಟಿಸೋದು ಅಂತ ಅನ್ಸಲ್ವಾ? ಇದು ಭಯ ಅಂತಲ್ಲ. ಇವಾಗ ನಾವು ಫಾರ್ ಎಕ್ಸಾಂಪಲು ಒಂದು ಚಿಕ್ಕ ಮಗುಗೆ ಊಟ ತಿನ್ನಿಸುವಾಗ ಗೊಗ್ಗ ಬಂದ್ಬಿಡ್ತಾನೆ, ಇಲ್ಲ ದೇವ್ರ ಹತ್ರ ಹೋಗಿ ನಾವೇನೋ ಆ ಮಗು ಏನಾದ್ರು ದೇವ್ರ ಹತ್ರ ಹೋಗಿ ಅಲ್ಲೇನಾದ್ರು ಕಾಲಿಡುತ್ತೆ, ಕಾಲಲ್ಲಿ ಒದಿಯುತ್ತೆ, ಅದಕ್ಕೆ ದೇವರು ಕಣ್ಚುಟ್ಬಿಡ್ತಾನೆ. ದೇವ್ರು ಯಾವತ್ತಾರ ಕಣ್ಚುಟ್ತಾನ?
ಆ ರೀತಿ ನಾವೇ ಕಲ್ಟಿವೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಶಾಸ್ತ್ರ ಪದ್ಧತಿ ಬಂದು ನಮಗೆ SOP ಅಂತ ಹೇಳಿದ್ನಲ್ಲ, ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್. ಸಿಂಪಲ್ ಆಪರೇಟಿಂಗ್ ಪ್ರೊಸೀಜರ್ ನಮ್ಮ ದಿನನಿತ್ಯದಲ್ಲಿ ನಾವು ಹೇಗೆ ಇದನ್ನು ರೂಢಿಸ್ಕೋಬೇಕು, ಆ ರೀತಿ ಈ ಒಂದು ಶಾಸ್ತ್ರಗಳು ನಾವು ಮಾಡಬೇಕು. ಓಕೆ, ಇವಾಗ ನೀವೇ ಹೇಳಿದ್ರಿ SOP ಅಂತ. ಈ SOP ಆಗಬಹುದು, ಯಾವುದೇ ಶಾಸ್ತ್ರಗಳಾಗಬಹುದು, ಎಲ್ಲ ಮೇಲ್ ಸೆಂಟ್ರಿಕ್ ಆಗೇ ಇದೆ. ಯಾಕೆ ಇಲ್ಲಿ ಮಹಿಳೆಯರಿಗೆ ಆಸ್ಪದನೇ ಇಲ್ಲ? ಮೇಲ್ ಸೆಂಟ್ರಿಕ್ ಅಂದರೆ, ಒಂದು ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ, ಒಬ್ಬರಿಗೆ ಮದುವೆ ಆಯಿತು ಅಂದರೆ ಅವರು ಒಂದು ದಾನ ಕೊಡಬೇಕು ಅಂದ್ರೂ ವಿತೌಟ್ ದ ಪರ್ಮಿಷನ್ ಆಫ್ ವೈಫ್ ಈಸ್ ನಾಟ್ ಸಪೋಸ್ ಟು ಗಿವ್ ಇವನ್ ಎ ಸಿಂಗಲ್ ಪೈ. ಇದು ಗೊತ್ತಾ ಶಾಸ್ತ್ರದಲ್ಲಿ? ಅದಕ್ಕೋಸ್ಕರನೇ ಪುರೋಹಿತರು ಹೇಳ್ತಾರೆ ಅದರಲ್ಲಿ ಒಂದು ಡ್ರಾಪ್ ನೀರು ಹಾಕಿ ಅಂತ ಪಕ್ಕದಲ್ಲಿ ಹೆಂಡತಿಗೆ. ಯಾಕಂದರೆ ವಿತ್ ಹರ್ ಪರ್ಮಿಷನ್ ಯು ಆರ್ ಗಿವಿಂಗ್ ಇಟ್ ಅಂತ. ಓಕೆ, ಅಂತ ಒಂದು ಶಾಸ್ತ್ರ ಇರುವಾಗ ಇನ್ನೊಂದು ರಾಮಾಯಣದಲ್ಲಿ ಅಶ್ವಮೇಧ ಯಾಗ ಮಾಡಿದ ರಾಮ, ಸೀತೆ ಇರಲಿಲ್ಲ. ಆ ಸೀತೆಯ ಒಂದು ಪುತ್ತಲಿ ತಗೊಂಬಂದು ಪಕ್ಕದಲ್ಲಿ ಇಟ್ಕೊಂಡು ಅಶ್ವಮೇಧ ಯಾಗ ಮಾಡ್ದ. ಆಗ ಅನ್ನುವಾಗ ಯಾಕೆ ಪುರುಷರಿಗೆ ಪ್ರಾಧಾನ್ಯ ಅಂದರೆ, ಪುರುಷರು ಯಜ್ಞೋಪವೀತ ಹಾಕ್ಕೊಂಡಿರ್ತಾರೆ. ಯಜ್ಞೋಪವೀತ ಹಾಕೊಂಡಾಗ ಮಂತ್ರ ಪಠನೆ ಅವ್ರಿಗೆ ಮಾತ್ರ ಆಗೋದು. ಯಜ್ಞೋಪವೀತ ಅಂತ ಬಂದಾಗ ನಮ್ಮಲ್ಲಿ ಗಾರ್ಗಿ ಮೈತ್ರಿ ಅವ್ರುಗಳು ಹಾಕಿದ್ದುಂಟು. ಆಮೇಲೆ ಬರ್ತಾ 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 ಅದು ಇಲ್ಲ ಅಂತ ಕೂಡ ಇದೆ. ಅದು ಯಾಕೆ ಆಯ್ತು ಅಂದ್ರೆ, ಒಂದು ಸಲಿ ಇಂದ್ರನಿಗೆ ಶಾಪ ಬರುತ್ತೆ. ಇಂದ್ರನಿಗೆ ಶಾಪ ಬಂದಾಗ ಆ ಶಾಪನ 50% ಭೂಮಿಗೆ ಬಿಡ್ತಾನೆ, 25% ಸ್ತ್ರೀಯರ ಮೇಲೆ ಬಿಡ್ತಾನೆ. ಅಲ್ಲೂ ಡಿಸ್ಕ್ರಿಮಿನೇಷನ್ ಅಲ್ಲ. ಯಾಕೆ ಅಂದ್ರೆ ಸ್ತ್ರೀಯರ ಹತ್ರ ಆ ಒಂದು ಶಾಪ ತಡ್ಕೊಳ್ಳೋ ಒಂದು ಪವರ್ ಇದೆ. ಇನ್ನೊಂದೇನಂದ್ರೆ, ನಾವು ಡಿಸ್ಕ್ರಿಮಿನೇಷನ್ ಅಂತಾನೆ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಲ್ಲೇ ಹೊರತು ಅವರಲ್ಲಿ ಎಷ್ಟು ಪವರ್ ಇದೆ ಅಂತ ಅವರು ಅರಿವಾಗಲ್ಲ. ಒಂದು ಸುನಿಲ್ ದತ್ ಅವ್ರದ್ದು ಒಂದು ಪಿಕ್ಚರ್ ಬಂದಿತ್ತು, ಜೀನತ್ ತಮಾನ್ ಮತ್ತೆ ಸುನಿಲ್ ದತ್. ಅದರಲ್ಲಿ ಒಂದು ಫ್ರೇಸ್ ಬಂತು, ಬಾಪ್ ಮರೆ ತೋ ಮಾ ಬಾಪ್ ಬನ್ ಸಕ್ತಿ ಹೇ, ಮಾ ಮರೆ ತೋ ಬಾಪ್ ಮಾ ನೈ ಬನ್ ಸಕ್ತಾ ಅಂತ. ಇದ್ರ ಏನು ಅರ್ಥ ಅಂದರೆ, ಒಂದು ಮನೆಯಲ್ಲಿ ಸ್ತ್ರೀ ತಾನು ನಡ್ಕೊಂಡು ಹೋಗ್ತಾ ಇರೋ ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಅಚಾತುರ್ಯ ಆಯಿತು, ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅದನ್ನು ಹಿಮ್ಮೆಟ್ಟಿ ಆ ಒಂದು ಸ್ತ್ರೀ ಆ ಸಂಸಾರ ಮುಂದುವರಿಸ್ತಾಳೆ ಅಂತ. ಇದು ಗ್ಲೋರಿಫಿಕೇಶನ್ ಅಂತ ಅನ್ಸಲ್ವಾ? ಇವತ್ತಿಗೂ ಅದು ಕಾಂಟೆಕ್ಸ್ಟ್ಗೆ ಸರಿಗಿದೆಯಾ? ಗ್ಲೋರಿಫಿಕೇಶನ್ ಅಂತ ಅನ್ಸಲ್ಲ. ನೀವು ಕೇಳಿದ ಪ್ರಶ್ನೆಗೆ ಏನಂದರೆ, ಸ್ತ್ರೀಗೆ ಯಾವ ಒಂದು ಶಾಸ್ತ್ರದಲ್ಲೂ ಸ್ತ್ರೀಗೆ ಉತ್ತಮ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಹೆಚ್ಚು ಕಡಿಮೆ ನಮ್ಗೆ ಎಲ್ಲ ಶಾಸ್ತ್ರಗಳಲ್ಲೂ ಹೇಳಿದೆ. ಮನುಧರ್ಮಶಾಸ್ತ್ರ ಅಂತೂ ಎಲ್ಲರಿಗೂ ಕೂಡ ಬಳಸ್ತಾನೆ ಇರ್ತೀವಿ ನಾವು. ಆದ್ರೂ ಕೂಡ ಎಷ್ಟೋ ಶಾಸ್ತ್ರಗಳಲ್ಲಿ ಪ್ರಾಕ್ಟೀಸಸ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಮುಂದಕ್ಕೆ ತೆಗೆದುಕೊಂಡು ಬರೋದೇ ಇಲ್ಲ. ಇದು ಗಂಡಸರೇ ಮಾಡ್ಬೇಕು, ಪುರುಷರೇ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಎಕ್ಸ್ಪ್ಲನೇಷನ್ ಕೇಳಕ್ ಚೆನ್ನಾಗಿದೆ, ಹೆಣ್ಣು ಶಕ್ತಿ, ಆದಿಶಕ್ತಿ, ಮಹಾಶಕ್ತಿ. ಹಾಗಾಗಿ ಅದು ಇನ್ನೊಂದೇನಂದ್ರೆ, ಈ ವೇದಾಧ್ಯಯನ ಮಾಡಬೇಕು ಅಂದ್ರೆ ಸ್ತ್ರೀ ಅವರಿಗೆ ಬ್ರಹ್ಮೋಪದೇಶ ಆಗಲ್ಲ. ಬ್ರಹ್ಮೋಪದೇಶ ಆದ್ಮೇಲೆ ಅಧ್ಯಯನ ಹೋಮ ಅಂತ ಆಗುತ್ತೆ. ಅಧ್ಯಯನ ಹೋಮ ಅಂದ್ರೆ ಅವತ್ತಿಂದ ನೀವು ವೇದ ಕಲಿಯೋದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ದಟ್. ಅದು ಆ ಒಂದು ಸ್ತ್ರೀಗೆ ಅದು ಇದಿಲ್ಲ, ಆ ಒಂದು ಪ್ರಾಮುಖ್ಯತೆ ಇಲ್ಲ. ಮೊದಲಿತ್ತು, ಮೊದಲೆಲ್ಲ ಇತ್ತು. ಇದೇ ಸಬ್ಜೆಕ್ಟ್ ಅನ್ನ ಭೈರಪ್ಪನವರು ತಮ್ಮ ದಾಟು ಕಾದಂಬರಿಲೂ ಕೂಡ ಕ್ವಶನ್ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ ಪುಸ್ತಕ ಅದ್ರ ಬಗ್ಗೆನೇ ನಡೆಯುತ್ತೆ. ಸತ್ಯ ಕ್ಯಾರೆಕ್ಟರು ಯಜ್ಞೋಪವೀತ ಹಾಕೊಂಡಿರೋದು. ಸೊ ಅದು ಒಂದು ಪುಸ್ತಕ, ಎರಡು ಪುಸ್ತಕ ಅಂತಲ್ಲ, ಬಟ್ ಓಪನ್ಲಿ ಮಾತಾಡೋದಾಯ್ತು ಅಂದರೆ ಅಷ್ಟು ಲಿಬ್ರಲ್ ಆಗಿ ಹೆಣ್ಮಕ್ಳದ್ದು ಇನ್ಕ್ಲೂಸಿವ್ನೆಸ್ ಇಲ್ಲ. ಯಾತಕ್ಕೆ? ಈಗ ಉದಾಹರಣೆಗೆ ಹೆಣ್ಣು ಮಗಳು ತಾನೇ ತನ್ನ ಪೇರೆಂಟ್ಸ್ನೆಲ್ಲ ನೋಡ್ಕೊಂಡಿರ್ತಾಳೆ, ಕಡೆಗೆ ಸಾವಾದಾಗ ಗಂಡು ಮಕ್ಕಳೇ ಬಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಗಂಡು ಮಕ್ಕಳನ್ನೇ ಕರ್ಕೊಂಡ್ಬರ್ತಾರೆ. ಆಗ ಅದಕ್ಕೆ ನಾನು ಹೇಳಿದೆ, ಯಾಕಂದರೆ ಒಂದು ಮಂತ್ರ ಉಚ್ಚಾರಣೆ ಮಾಡಬೇಕು ಅಂದರೆ ಆ ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಇವಾಗ ಇನ್ನೊಂದು, ಇವಾಗ ಯಾರೋ ಒಬ್ಬರು ಮೃತರಾಗಿದ್ದಾಗ ಅವರ ಮಗನಿಗೆ ಉಪನಯನ ಆಗಿರಲ್ಲ. ಉಪನಯನ ಆಗಿಲ್ಲ ಅಂದರೆ ಅವನ ಕೈಯಲ್ಲಿ ಇದು ಅಂತ್ಯಶಾಸ್ತ್ರ ಮಾಡಿಸಲ್ಲ. ಅಲ್ಲ, ಅದು ಸರಿ. ಇವಾಗ ಹೆಣ್ಮಕ್ಳಿಗೆ ಅದಕ್ಕೆ ರೀಸನ್ ಬರ್ತೇನೆ. ಎಲ್ಲಿ ಉಪನಯನ ಆಗಿರಲ್ವೋ, ಉಪನಯನ ಆಗದೆ ಮಂತ್ರೋಚ್ಚಾರಣೆಗೆ ಅನುಮತಿ ಇಲ್ಲ. ಆ ಮಂತ್ರೋಚ್ಚಾರಣೆಗೆ ಅನುಮತಿ ಇಲ್ಲ ಅಂದಮೇಲೆ ಆ ಅಂತ್ಯ ಸಂಸ್ಕಾರ ಹೆಂಗೆ ಮಾಡೋಕ್ಕಾಗುತ್ತೆ? ಹೆಣ್ಣು ಅಂದರೆ ಬರೀ ನಾವು ಕೇರ್ ಟೇಕರ್ಸ್ ಆಗಿ ಹೆಣ್ಮಕ್ಳು ಇರಬೇಕು,
ಕೇರ್ ಟೇಕರ್ ಅಂತ ಅನ್ಕೊಳ್ಳೋ ಅಂದ್ರೆ ಬದಲು ಇವಾಗ ಒಬ್ಬ ಮನೆ ಗಂಡು ಮಗನೇ ಮಾಡ್ಬೇಕು ಅಂತ ನಾವು ದೂರದ ಡಿಸ್ಟೆಂಟ್ ರಿಲೇಟಿವ್ಸ್ನೇ ಕರ್ಕೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡಿಸ್ಬೇಕಾ? ಫಸ್ಟ್ ಅಲ್ಲಿವರೆಗೂ ನಾವು ನೋಡ್ಕೊಂಡಿರ್ತೀವಿ, ನಮ್ಗೆ ಅದು ಕೂಡ ಮಾಡೋದಕ್ಕೆ ರೈಟ್ಸ್ ಇಲ್ವಾ? ಅದೇ ಹೇಳದ್ನಲ್ಲ ನಿಮಗೆ, ಅಂತ್ಯ ಸಂಸ್ಕಾರ ಅನ್ನೋ ಒಂದು ಅಂತ್ಯ ಸಂಸ್ಕಾರ ಅನ್ನೋದು ಮಾಡಬೇಕು, ಬರೀ ಅವರಿಗೆ ಬೆಂಕಿ ಇಡಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಹಾಗಲ್ಲ, ಇಲ್ಲಿ ಎಮೋಷನ್ಸು ಬರುತ್ತೆ. ಶಾಸ್ತ್ರ ಸಂಪ್ರದಾಯದಕ್ಕಿಂತ ಹೆಚ್ಚಾಗಿ ಆ ಹೆಣ್ಣು ಮಗಳು ಅಪ್ಪ ಅಮ್ಮನ ಕಡೆಗಳಿಗೆವರೆಗೂ ನೋಡ್ಕೊಂಡಿರ್ತಾಳೆ. ಮತ್ತೆ ಯಾವುದೇ ತರ ಸಂಬಂಧ ಇರುತ್ತೆ, ಬ್ಲಡ್ ರಿಲೇಷನ್ನು ಎಲ್ಲ ಇರುತ್ತೆ. ಆದ್ರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ದೇ ಇರೋ ಗಂಡು ಮಕ್ಕಳು ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಾ ಅನ್ನೋದು ಇವತ್ತು ತುಂಬಾ ಜನದ ಮನೆಗಳಲ್ಲಿ ನಡೀತಾ ಇರುವಂತಹ ಜಿಜ್ಞಾಸೆ. ಮತ್ತೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕೂಡ ಅದನ್ನ ಟ್ರೆಡಿಷನ್ ಕೂಡ ಬ್ರೇಕ್ ಮಾಡ್ತಾ ಇದ್ದೀವಿ. ಇಲ್ಲ, ಒಂದು ನೀವು ಆ ಒಂದು ಶಾಸ್ತ್ರೋಕ್ತವಾದ ಒಂದು ಅಂತ್ಯ ಸಂಸ್ಕಾರ ಮಾಡುವಾಗ, ನೀವು ಗ್ಲೋರಿಫಿಕೇಶನ್ ಅಂತ ಹೇಳಿದ್ರೆ, ಆ ಅಂತ್ಯ ಸಂಸ್ಕಾರ ಶಾಸ್ತ್ರೋಕ್ತವಾಗಿ ಮಾಡುವಾಗ ಆ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕು ಅಲ್ವಾ? ಶಾಸ್ತ್ರದಲ್ಲಿ ಸ್ತ್ರೀಗೆ ಅದಕ್ಕೆ ಸ್ಥಾನ ಇಲ್ಲ. ಸ್ತ್ರೀಗೆ ಸ್ಥಾನ ಯಾಕಿಲ್ಲ? ಸ್ತ್ರೀ ಪಕ್ಕಬಲವಾಗಿರ್ತಾಳೆ, ಆದರೂ ಆ ಒಂದು ಕಾರ್ಯ, ಆ ಒಂದು ಕ್ರಿಯೆ ನಡೆಸೋಕ್ಕೆ ಆ ಸ್ತ್ರೀಗೆ ಅನುಮತಿ ಇಲ್ಲ ಶಾಸ್ತ್ರದಲ್ಲಿ. ಅದು ಇವತ್ತಿಗೂ ಕೂಡ ಹಾಗೆ ಬರ್ತಾನೆ ಇದೆಯಾ? ಏನೇ ಚೇಂಜಸ್ ಆದ್ರೂ ಕೂಡ ಇವತ್ತಿಗೂ ನಾವು ಹಾಗೆ ಪ್ರಾಕ್ಟೀಸ್ ಮಾಡ್ಬೇಕಾ? ಒಂದು ಹೇಳ್ತೀನಿ, ಬದನೆಕಾಯಿ ನೀವು ಹೈಬ್ರಿಡ್ ಮಾಡ್ಬೋದು, ಹೈಬ್ರಿಡ್ ಮಾಡಿ ಸಣ್ಣ ಬದನೆಕಾಯಿ ದಪ್ಪ ಮಾಡ್ಬೋದು. ಆದರೆ ಶಾಸ್ತ್ರದಲ್ಲಿ ಮಾಡಿಫಿಕೇಶನ್ ಮಾಡೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ, ಯಾರಿಗೂ ಅದಕ್ಕೊಂದು ರೈಟ್ಸ್ ಇಲ್ಲ. ಇವಾಗ ನಿಮಗೆ ಒಂದು ಸ್ತ್ರೀಗೆ ಉಪನಯನ ಮಾಡಿಸಿ ಆ ಒಂದು ಕಾರ್ಯ ಮಾಡಿಸ್ಬೇಕು ಅಂದರೆ ಟಾಪ್ಲೆಸ್ ಆಗಿರಬೇಕು. ವಿಲ್ ದಟ್ ಬಿ ಪಾಸಿಬಲ್? ಇದೆಲ್ಲ ಮೊದಲು ಹಿಂದೆ ಶಾಸ್ತ್ರದಲ್ಲಿ ಮೊದಲು ಋಷಿಗಳೆಲ್ಲ ಅದನ್ನು ಯೋಚನೆ ಮಾಡಿನೇ ಈ ರೀತಿ ಮಾಡಿದ್ದಾರೆ. ಯಾವಾಗಲೂ ಬೆನ್ನೆಲುಬಾಗಿ ಸ್ತ್ರೀ ಇರ್ತಾಳೆ, ಬೆನ್ನೆಲುಬಾಗಿ ಸ್ತ್ರೀ ಇದ್ದು ಏನೇನು ಶಾಸ್ತ್ರ ನಡಿಬೇಕೋ. ಒಂದು ರೀಸೆಂಟಾಗಿ ಒಂದು ಇದನ್ನು ನಾವು ಯೂಟ್ಯೂಬಲ್ಲಿ ನೋಡಿದೆ. ಸಾಲಿಗ್ರಾಮ ಪೂಜೆ ಗಂಡಸು ಮಾಡ್ತಾರೆ, ಸ್ತ್ರೀಗೆ ಯಾಕೆ ಅನುಮತಿ ಇಲ್ಲ ಅಂತ. ಆಗ ಒಬ್ಬರು ಆಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಒಬ್ಬರು ಸ್ತ್ರೀನೇ ಹೇಳಿದ್ದಾರೆ, ನೀವು ದೇವರ ಪಾತ್ರೆ ತೊಳಿತೀರಲ್ಲ, ದೇವ್ರ ಪಾತ್ರೆನಲ್ಲಿ 36,000 ದೇವರು ಅಲ್ಲದೇ ಇರ್ತಾರೆ. ಇಲ್ಲಿ 8 ಜನ ಇರ್ತಾರೆ ಅಷ್ಟೇ ಸಾಲಿಗ್ರಾಮದಲ್ಲಿ, ಇಲ್ಲ 108 ಜನ ಇರ್ತಾರೆ ಸಾಲಿಗ್ರಾಮ. ಬಟ್ ನೀವು ಪಾತ್ರೆ ತೊಳೆದು ಕೊಡ್ತೀರಲ್ಲ, ಅದರಲ್ಲಿ 36,000 ದೇವರು ಅದರಲ್ಲೇ ಇರ್ತಾರೆ, ದೇವತೆಗಳು ಅದರಲ್ಲೇ ಇದ್ದು ನೀವು ಪಾತ್ರೆ ತಂದು ಕೊಡ್ತೀರಲ್ಲ ಆ ಸ್ತ್ರೀಗೆ. ಇವಾಗ ನೀವು ಹೇಳಿ, ಸ್ತ್ರೀಗೆ ಜಾಸ್ತಿ ಪುಣ್ಯ ಬರುತ್ತೋ ಪುರುಷರಿಗೆ ಜಾಸ್ತಿ ಪುಣ್ಯ ಬರುತ್ತೋ? ಶಾಸ್ತ್ರನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಪಠನ ಮಾಡ್ತಾ ಇರೋರು, ಅಭ್ಯಾಸ ಮಾಡ್ತಾ ಇರೋರು, ಪಾಪ್ಯುಲರ್ ಲೆವೆಲಲ್ಲಿ ಶಾಸ್ತ್ರ, ಹಿಂದುತ್ವ, ಸನಾತನ ಅನ್ನೋದನ್ನ ತಗೊಂಡು ಬರ್ತಾ ಇಲ್ಲ. ಆದರೆ ಇವತ್ತದು ಸೇಲಬಲ್ ಮಾರ್ಕೆಟ್ ಪ್ರಾಡಕ್ಟ್ ಆಗಿದೆ. ಹೌದು, ಇವಾಗ ತಗೊಂಡು ಬರ್ತಾ ಇಲ್ಲ ಅಂತಲ್ಲ, ಏನಾಗುತ್ತೆ ಅಂದರೆ ಆ ಯಾರು ಇಂಟೆಲೆಕ್ಚುಯಲ್ ಅಂತ ನಾವು ಇವಾಗ ಕರಿತೀವೋ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡು ಪ್ಲಸ್ ಪೊಲಿಟಿಸೈಸ್ ಆಗೋ ಕೆಲವೊಂದು ಪದ್ಧತಿಗಳಿರೋದ್ರಿಂದ ಈ ಒಂದು ವಾಕ್ಯಗಳಿಗೆ ಬೆಲೆ ಇಲ್ಲ. ಹಾಗಲ್ಲ, ನಾನು ಕೇಳ್ತಾ ಇರೋದು ಇವತ್ತು ಹಿಂದುತ್ವ, ಸನಾತನ, ಧರ್ಮ, ಯಾವುದೇ ಧರ್ಮ ಆಗ್ಬೋದು, ಸನಾತನ ಧರ್ಮ ಅಂದ್ರೆ ಎಲ್ಲನೂ ಪೊಲಿಟಿಸೈಸ್ ಆಗಿದೆ, ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇದೆ. ಇಂತಹ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೀವು ಹೇಳುವಂತಹ ಗರ್ಭದಿಂದ ಅಂದ್ರೆ ಒಂದು ಕಂಪ್ಲೀಟ್ ಒಬ್ಬ ವ್ಯಕ್ತಿದು ಲೈಫ್ ಒಂದು ಲೈಫ್ ಸ್ಪ್ಯಾನ್ ತಗೊಂಡು ನೀವು ಅರ್ಥ ಹೇಳ್ತಾ ಹೋಗ್ತಾ ಇದ್ದೀರಾ. ಈ ಕಾಂಟೆಕ್ಸ್ಟ್ ಅಲ್ಲಿ ಇವತ್ತಿನ ದಿನ ಧರ್ಮ ಅನ್ನೋದೇ ಕಾಂಟ್ರವರ್ಷಿಯಲ್ ವರ್ಡ್ ಆಗಿದೆಯಲ್ಲ? ಇಲ್ಲ, ಇದು ಧರ್ಮ ಅನ್ನೋದು ಇಟ್ಸ್ ಓನ್ಲಿ ಕರ್ಮ, ವಾಟ್ ವಿ ಡೂ. ಮೊದಲು ಹೇಳಿದ್ದಾರೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ವರ್ಣಗಳು ಬಂದಿದೆ. ಈ ವರ್ಣಕ್ಕೆ ಅನುಸಾರವಾಗಿ ನಮ್ಮ ಒಂದು ಧರ್ಮ ನಡ್ಕೊಂಡು ಬಂದಿದೆ. ಈ ಧರ್ಮ ಇನ್ನೊಂದೇನಂದ್ರೆ ಸಂಪ್ರದಾಯ ಅನ್ನೋ ಒಂದು ಬರುತ್ತೆ. ಸಂಪ್ರದಾಯ ನಮ್ಮ ಪೂರ್ವಿಕರು, ನಮ್ಮ ಆಚಾರ್ಯರು ಏನು ಫಾಲೋ ಮಾಡ್ಕೊಂಡು ಬಂದ್ರೋ ಅದನ್ನೇ. ಅಂದ್ರೆ ಇವಾಗ ಅಪ್ಪ ಹಾಕಿದ್ದು, ತಾತ ಹಾಕಿದ್ದು ಆಲದ ಮರ ಅಂತ ಅದನ್ನೇ ಮಾಡ್ಕೊಂಡು ಬರೋದ? ಇವಾಗ ಎಷ್ಟೋ ನಾವು ಸಂಪ್ರದಾಯದಲ್ಲಿ ಎಲ್ಲ ಶಾರ್ಟ್ ಕಟ್ ಮಾಡ್ಬಿಟ್ಟಿದೀವಿ. ಇವಾಗ ಊಟದಲ್ಲೂ ಮನೆಯಲ್ಲಿ ಅನ್ನ ಸಾರು ಎಲ್ಲ ಮಾಡಲ್ಲ, 2 ನಿಮಿಷ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಆ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಶ್ರಾದ್ದ ಮಾಡಬೇಕು ಅಂದರೆ
ಮೂರು ಮೂರು ವಿಧ ಶ್ರಾದ್ದ ಇದೆ. ಒಂದು ಆಮರೂಪ, ಆಮ ಅಂದರೆ ಪಚ್ಚೆ ತರಕಾರಿ, ಐ ಮೀನ್ ಹಳೆ ಹಸಿ ತರಕಾರಿ ಎಲ್ಲ ಅವ್ರಿಗೆ ಹೊತ್ತದಲ್ಲಿ ಕೊಡೋದು. ನೆಕ್ಸ್ಟು ಸಂಕಲ್ಪ, ಕಾಲು ತೊಳೆದು 2-3 ಜನ ಬ್ರಾಹ್ಮಣರಿಗೆ ಊಟ ಹಾಕೋದು. ನೆಕ್ಸ್ಟು ಹೋಮರೂಪೇಣ, ಪಾರ್ವಣ ರೂಪ ಅಂತ. ಇವಾಗ ಏನಾಗ್ಬಿಟ್ಟಿದೆ, ಈ ಪಾರ್ವಣ ರೂಪ ಆಗಲಿ ಸಂಕಲ್ಪ ಆಗಲಿ ಯಾರನ್ನು ಎಲ್ಲ ಕರೆದು ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಟ್ ಶಾರ್ಟ್ 2 minutes ಅಂತ ಹೇಳ್ಬಿಟ್ಟು ಎಲ್ಲ ಆಮ ರೂಪದಲ್ಲಿ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್. ಆ ರೀತಿ ಎಲ್ಲದ್ರಲ್ಲೂ ನಾವು ಶಾಸ್ತ್ರ ಅಂತ ಎಲ್ಲ ಕಟ್ ಮಾಡ್ಕೊಂಬಂದ್ರೆ ಇವಾಗ ಎಷ್ಟೋ ಕಡೆ ಈ ಶಾಸ್ತ್ರ ಅನ್ನೋದು ಜಸ್ಟ್ ಓನ್ಲಿ ಫಾರ್ ರಿಚುವಲ್ಸ್ ಅಷ್ಟೇ. ಮಾಡ್ಲೇಬೇಕಾ ಇವೆಲ್ಲ? ಮಾಡಲೇಬೇಕು. ಒಂದ್ ಪಕ್ಷ ಮಾಡಿಲ್ಲ ಅಂದ್ರೆ ನಿಮಗೆ ಇವಾಗ ಗೊತ್ತಾಗಲ್ಲ. ಎಷ್ಟೋ ಜನ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಕಷ್ಟ ಅಂದ್ರೆ ಯಾವ ತರ? ಫಾರ್ ಎಕ್ಸಾಂಪಲ್, ಯಾವುದು ಎಳಿಗೆ ಆಗಲ್ಲ. ಆಫ್ಟರ್ ಸೆಕೆಂಡ್ 2 generations ಅವ್ರು ಎಷ್ಟೇ ಮಾಡಿದ್ರು ನಥಿಂಗ್ ವಿಲ್ ಹ್ಯಾಪನ್. ಐ ಮೀನ್ ಏನೊಂದು ಪ್ರೋಗ್ರೆಸ್ ಕಾಣಿಸಲ್ಲ. ಅವರೆಲ್ಲೋ ಹೋಗಿ ಬೇರೆ ಯಾರೋ ಜ್ಯೋತಿಷ್ಯರನ್ನ ಕೇಳ್ತಾರೆ. ದೋಷತನ ಕೇಳಿದಾಗ ಪಿತೃದೋಷ ಇದೆ. ಪಿತೃದೋಷ ಅನ್ನೋದು ತುಂಬಾ ಕನ್ವೀನಿಯಂಟ್ ವರ್ಡ್. ಅದು ಹಿಂದೆ ಆಗಿರೋದನ್ನ ನಾವು ಇದು ಹೇಳ್ದಾಗಿದ್ರೆ ಆ ವ್ಯಕ್ತಿನಲ್ಲಿ ಭಯ ಹುಟ್ಟಿಸೋಂಥದ್ದಾಗಲ್ವಾ, ಅಥವಾ ಒಂದು ಬಿಸ್ನೆಸ್ ಅಪ್ರೋಚ್ ಅಂತ ಆಗಲ್ವಾ? ಇಲ್ಲ, ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಹತ್ರ ಹೋಗಿ ನಿಮಗೆ ಈ ಪ್ರಾಬ್ಲಮ್ ಇದೆ ಅಂದರೆ ಡಾಕ್ಟರ್ ವಿಲ್ ಟೆಲ್ ಯು ಹ್ಯಾವ್ ಸಮ್ ಡಯಾಬಿಟೀಸ್ ಆರ್ ವಾಟ್ ಎವರ್ ಇಟ್ ಇಸ್, ಬ್ಲಡ್ ಕ್ಲಾಟ್ ಏನಂತೀರ ಅಂತ ಏನೋ ಆಗಿರುತ್ತೆ. ಅದೇ ರೀತಿ ನೀವು ಇಲ್ಲ, ಈಗ ನೀವು ಡಾಕ್ಟರ್ ಉದಾಹರಣೆ ಕೊಡ್ತಿದ್ರೆ ನಾನು ಅದನ್ನೇ ತಗೋತೀನಿ. ಆ ವ್ಯಕ್ತಿದು ಬಾಡಿ ಕಂಡೀಷನ್ ಮೇಲೆ ಹೋಗುತ್ತೆ, ಆ ವ್ಯಕ್ತಿ ಮಾಡಿರೋ ಲೈಫ್ ಸ್ಟೈಲ್ ಮಿಸ್ಟೇಕ್ಸ್ ಮೇಲೆ ಹೋಗುತ್ತೆ. ವೆರಾಸ್ 2 generation ಪ್ರೀವಿಯಸ್ ಅಂತ ಹೇಳಿದಾಗ ಯಾರು ಗೊತ್ತಿರುತ್ತೆ? ಪಿತೃದೋಷ ಅನ್ನೋದು ವೆರಿ ಕನ್ವೀನಿಯಂಟ್ ವರ್ಡ್ ಆಗುತ್ತೆ ಫಾರ್ ಬಿಸ್ನೆಸ್ ಅಂತ ಅನ್ಕೊಂಡ್ರೆ ಅದು ಬಿಸ್ನೆಸ್ಸು. ಇನ್ನೊಂದು, ಇವಾಗ ಕೆಲವು ಶಾಸ್ತ್ರಗಳು ಮಾಡಲೇಬೇಕು ಅನ್ನೋದಿತ್ತು ಅಂದರೆ ಮಾಡಲೇಬೇಕು. ಅದರಲ್ಲಿ ನೀವು ಎಲ್ಲ ಶಾಸ್ತ್ರನೂ ಬೇಡ. ಇವಾಗ ಒಂದು ಬಾಡಿ ಇದೆ ಅಂದರೆ ಅದಕ್ಕೆ ನೀವು ಅಂತ್ಯೇಷ್ಟಿ ಮಾಡಲ್ವಾ? ಬಾಡಿ ಹಂಗೆ ಇಟ್ಕೊಂಡಿರ್ತೀರಾ, ಆ ಶಾಸ್ತ್ರ ಏನಿಲ್ಲ ನಾವು ಹಿಂಗೆ ಇಟ್ಕೊಂಡ್ರೋಣ ಅಂತ ಆಗಲ್ಲ. ಅದನ್ನ ಅಂತ್ಯೇಷ್ಟಿ ಮಾಡಲೇಬೇಕು. ಆ ಶಾಸ್ತ್ರ ಯಾಕೆ ಮಾಡಬೇಕು? ಬಾಡಿ ಕ್ರಿಮೇಟ್ ಮಾಡೋದ್ರ ಜೊತೆಗೆ ಶಾಸ್ತ್ರಗಳು ಬರುತ್ತಲ್ಲ, ಅದನ್ನೇ ಹೇಳಿದ್ದು. ಆ ಬಾಡಿ ಕ್ರಿಮೇಟ್ ಮಾಡಿದ್ಮೇಲೆ ಮಾರನೇ ದಿವಸ ಅಸ್ಥಿ ಸಂಚಲನ ಅಂತ ಮಾಡ್ತಾರೆ. ಅಸ್ಥಿ ಸಂಚಲನ ಆದ್ಮೇಲೆ ಗರುಡ ಪುರಾಣ ಪ್ರಕಾರ ಆ ಒಂದು ಆತ್ಮ ಅವತ್ತಿಂದ 10 ದಿವಸ ಆ ಮನೆ ಪ್ರಕಾರದಲ್ಲೇ ಇರುತ್ತೆ. ಗರುಡ ಪುರಾಣ ಕೂಡ ನಾವೇ ತಾನೇ ಕ್ರಿಯೇಟ್ ಮಾಡಿರೋದು. ಆ ಗರುಡ ಪುರಾಣ ನಾವು ಕ್ರಿಯೇಟ್ ಮಾಡಿಲ್ಲ. ವಿಷ್ಣು ನಾರಾಯಣ ಗರುಡಂಗೆ ಹೇಳಿರೋದು ಗರುಡ ಪುರಾಣ. ಹರಿವಂಶದಲ್ಲೂ ಅದೇ ಇದೆ. ಹರಿವಂಶದಲ್ಲೂ ಇದೇ ರೀತಿ ಎಲ್ಲ ಕಂಪ್ಲೀಟ್ ಒಂದು 16 ದಿವಸ ಷೋಡಶ ಒಂದು ಕರ್ಮಗಳು. ಹೇಗೆ ಪೂರ್ವ ಮತ್ತು ಅಪರ ಅಂತಾರೆ. ಪೂರ್ವ ಅಂದರೆ ಆ ಮಗು ಹುಟ್ಟೋದಕ್ಕಿಂತ ಮೊದಲು, ಆಮೇಲೆ ಅದು ಸಾಯೋ ತನಕ ಅದು ಪೂರ್ವ. ಅಪರ ಅಂದರೆ ಆ ಒಂದು ಆತ್ಮ ಹೋದ್ಮೇಲೆ ಅಪರ ಅಂತ ಮಾಡ್ತಾರೆ. ಈ ಪೂರ್ವದಲ್ಲಿ ಷೋಡಶ ಕರ್ಮ ಮಾಡಿದ್ರೂ ಪರವಾಗಿಲ್ಲ, ಮಾಡದೇವ್ರು ಪರವಾಗಿಲ್ಲ. ಆದರೆ ಅಪರದಲ್ಲಿ ಆ ಒಂದು ಆತ್ಮ ಮುಕ್ತಿ ಹೊಂದಬೇಕು ಅಂದರೆ ಆ ಶಾಸ್ತ್ರಗಳನ್ನೆಲ್ಲ ನಾವು ಫಾಲೋ ಮಾಡಬೇಕು. ಓಕೆ, ಇದೆಲ್ಲ ನೀವು ಹೇಳ್ತಾ ಇದ್ದೀರಾ. ಬಟ್ ಈಗ ಅಂತಲ್ಲ, ಪಾಸ್ಟ್ ಸೆವೆರಲ್ ಇಯರ್ಸ್ ಇಂದ ನನ್ನ ಮಕ್ಕಳು ಯಾರು ಏನು ಮಾಡೋದು ಬೇಡ ಅಂತ ಸ್ವಂತ ಅಂತಕ್ರಿಯೆ ಮಾಡ್ಕೊಳ್ಳೋ ಶುರುವಾಗಿದ್ದಾರೆ. ಘಟಶ್ರಾದ್ದ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಗಯಾದಲ್ಲೇ ಹೋಗಿ ಮಾಡಿಸೋದು. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಇಲ್ಲಿ ನಂಬಿಕೆನೂ ಬರುತ್ತೆ, ಬೇಡ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತಾನು ಬರುತ್ತೆ. ಕಮರ್ಷಿಯಲ್ ಟರ್ಮಲ್ಲಿ ಒಂದಿದೆ. ಕಮರ್ಷಿಯಲ್ ಟರ್ಮಲ್ಲಿ ಇನ್ಸಾಲ್ವೆನ್ಸಿ ಅಂತ ಬರುತ್ತೆ. ಇನ್ಸಾಲ್ವೆನ್ಸಿ ಅಂದರೆ ವೆನ್ ಎ ಪರ್ಸನ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಪೇ ಎನಿವನ್ ಆ್ಯಂಡ್ ಹಿ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಕ್ಲಿಯರ್, ಅವನ ಹತ್ರ ಏನೂ ಇಲ್ಲ. ಅವಾಗ ಕೋರ್ಟ್ ವಿಲ್ ಗಿವ್ ಅ ವರ್ಡಿಕ್ಟ್, ಸೇ ಈಸ್ ಇನ್ಸಾಲ್ವೆಂಟ್ ಅಂತ. ಇನ್ಸಾಲ್ವೆಂಟ್ ಅಂದರೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಏನು ಅರ್ಥ ನಿಮಗೆ ಗೊತ್ತಾ? ಇನ್ಸಾಲ್ವೆಂಟ್ ಅಂದರೆ ಹಿ ಡಸಂಟ್ ಹ್ಯಾವ್ ರೈಟ್ ಟು ಈವನ್ ವೋಟ್. ಅದೇ ರೀತಿ ಘಟಶ್ರಾದ್ದ ಮಾಡ್ಕೊಂಬಂದ್ಮೇಲೆ ಮನೆಯಲ್ಲಿ ಆ ಯಾವ ಒಂದು ಶುಭ ಕಾರ್ಯನೂ ಮಾಡಬಾರ್ದು. ಘಟಶ್ರಾದ್ದ ಮಾಡ್ಕೊಂಡ್ರೆ ಅಲ್ಲೇ ಹಿಮಾಲಯಕ್ಕೆ ಹೋಗ್ಬೇಕು, ಮನೆ ಕಡೆ ಬರಲೇಬಾರ್ದು. ಅದು ಇಲ್ಲ, ಇವತ್ತು ಅದಾಗ್ತಾ ಇಲ್ಲ. ಅವ್ರಲ್ಲಿ ಮಾಡ್ಕೊಂಡು ಬಂದು ವಾಪಸ್ ಟ್ರಿಪ್ ಮಾಡ್ಕೊಂಡು ಬಂದು ಇಲ್ಲಿರ್ತಾರೆ. ಅದು ತಪ್ಪು. ಯಾಕಂದ್ರೆ ಘಟಶ್ರಾದ್ದ ಅಂದ್ರೆ ಯು ಕ್ಲೈಮ್ ಯುವರ್ ಸೆಲ್ಫ್ ಡೆಡ್. ನಿಮಗೆ ಅಂತ ನೀವು ಪಿಂಡ ಇಟ್ಕೊಂಡ್ಮೇಲೆ ಪುನಃ ವಾಪಸ್ ಬಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇರ್ಲೇಬಾರ್ದು. ಅದು ಬಂದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಮದುವೆ ಅದೆಲ್ಲ ನೀವು ಹಣೆ ಮೇಲೆ ಕೂತ್ಕೊಳ್ಳೇಬಾರ್ದು ಶಾಸ್ತ್ರದ ಪ್ರಕಾರ. ಇದು ಕಂಪ್ಲೀಟ್ ವೈಲೇಟ್ ಆಗ್ತಾ ಇದೆಯಲ್ಲ ಹಾಗಿದ್ರೆ?
ಅದು ಮಾಡೋರು, ಅವರಿಗೆ ಹೇಳೋರು ಅದು ತಪ್ಪು. ಎಲ್ಲ ಅವರಿಗೆ ಎಜುಕೇಟ್ ಮಾಡಿಲ್ಲ ಅನ್ಸುತ್ತೆ. ಅವ್ರಿಗೆ ಏನು ಮೈಂಡಲ್ಲಿ ಏನಿರುತ್ತೆ. ನನ್ನನ್ನು 2-3 ಜನ ಕೇಳಿದ್ರು, ನಾವು ಗಯೆಗೆ ಹೋಗ್ತಾ ಇದ್ದೀವಿ, ನಮ್ಮ ಘಟಶ್ರಾದ್ದ ಮಾಡ್ಕೋಬೋದಾ ಅಂತ. ಮಾಡ್ಕೋಬೋದು, ಅಲ್ಲೇ ಹಿಮಾಲಯಕ್ಕೆ ಹೊಟ್ಟೋಗ್ಬಿಡಿ ಅಂದೆ ನಾನು. ಯಾಕಂದ್ರೆ ಅವ್ರಿಗೆ ಇದೇ ರೀತಿ ನಾನು ಎಕ್ಸಾಂಪಲ್ ಕೊಟ್ಟೆ. ವಾಟ್ ಎನ್ ಇನ್ಸಾಲ್ವೆಂಟ್ ಪರ್ಸನ್ ವೆನ್ he doesn't have any rights to vote and he is not a citizen. ಜೀವನೇ ಇಲ್ಲದೆ ಥರ ಇರಬೇಕು. ಆ ಒಂದು ಘಟಶ್ರಾದ್ದ ಮಾಡ್ಕೊಂಡವರು ಮನೆಯಲ್ಲಿ ಬಂದು ತನ್ನ ಮಗಳಿಗೆ ಮದುವೆ ಅಲ್ಲ ಮನೆ ಗೃಹ ಪ್ರವೇಶ ಯಾವುದಕ್ಕೂ ಮಾಡೋ ಅರ್ಹತೆ ಇಲ್ಲ. ಹಾಗಿದ್ರೆ ಈಗ ಟೂರ್ ಅದು ಇದು ಅಂತ ಹೋಗೋರು ವಾಪಸ್ ಬಂದು ಅವ್ರಿಗೆ ಯಾವುದು ರೈಟ್ಸ್ ಇಲ್ಲ, ಆದರೂ ಕೂಡ ದೇ ಆರ್ ಇನ್ ದ ಲೈಫ್. ಶಾಸ್ತ್ರದ ಪ್ರಕಾರ ಪಟ್ಟಣಕ್ಕೆ ಬರಬಾರ್ದು ಅವರು. ಇನ್ನೊಂದು, ಈ ಒಂದು ಶ್ರಾದ್ದದ ಬಗ್ಗೆ ನೀವು ಹೇಳಿದ್ರಿ, ಗಯಾ ಶ್ರಾದ್ದ ಅಂತ ಮಾಡ್ತಾರೆ. ಗಯಾ ಶ್ರಾದ್ದದಲ್ಲಿ ಪಿತೃಗಳಿಗೆ ಮತ್ತು ತಾಯಿ ತಂದೆಗೆ ಇದು ಮಾಡ್ತಾರೆ. ನೀವು ಹೆಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ನಾನು ಹೇಳ್ತೀನಿ. ನಾನು 18 ಪಿಂಡ ಇಡ್ತಾರೆ ಅಲ್ಲಿ. 18 ಪಿಂಡದಲ್ಲಿ 1 ಪಿಂಡ ತಂದೆಗೆ, 17 ಪಿಂಡ ತಾಯಿಗೆ. ಅಷ್ಟೊಂದು ಪ್ರಾಮುಖ್ಯ. ಒಂದು ಎಕ್ಸಾಂಪಲ್ ಅದರಲ್ಲಿ, ನಾನು ನಿನ್ನ ಹೊಟ್ಟೆನಲ್ಲಿರುವಾಗ ನಿನಗೆ ಮಾವಿನಕಾಯಿ ತಿನ್ನೋ ಆಸೆ ಆಯಿತು, ಆದರೆ ನನಗೆ ಶೀತ ಆಗುತ್ತೆ ಅಂದ್ಬಿಟ್ಟು ತಿಂದೇ ಇದೆಯಲ್ಲ, ಅದಕ್ಕೆ ಅಂತ ಒಂದು ಪಿಂಡ ಇಡ್ತೀನಿ ಅಂತ. ಇಟ್ಸ್ ಓನ್ಲಿ ಎಕ್ಸಾಂಪಲ್. ಅಂದರೆ ತಾಯಿಗೆ ಅಷ್ಟು ಒಂದು ಪ್ರಾಶಸ್ತ್ಯ. ಒಂದು ನೀವು ಅಲ್ಲಿ ಹೋಗಿ ಆ ಗಯಶ್ರಾದ್ದ ಮಾಡುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ನೀವು ಮನುಷ್ಯರಲ್ಲ. ಆ ಒಂದು ಪ್ರಾಶಸ್ತ್ಯ. ಘಟಶ್ರಾದ್ದ ಆವಾಗ್ಲೂ ಅಷ್ಟೇ. ಘಟಶ್ರಾದ್ದ ಪಿಕ್ಚರ್ ನೀವು ನೋಡಿರ್ಬೋದು. ಘಟಶ್ರಾದ್ದ ಪಿಕ್ಚರಲ್ಲಿ ಆ ಒಂದು ಘಟಶ್ರಾದ್ದ ಮಾಡ್ಕೊಂಬಂದವನಿಗೆ ಪಟ್ಟಣದಲ್ಲಿ ಪ್ರವೇಶ ಇಲ್ಲ. ಅದೇ ರೀತಿ ಯಾರವರಿಗೆ ತಿಳಿದೇ ಹೋಗಿ ಮಾಡ್ಕೊಳ್ಳೋರಿಗೆ ನನ್ನ ಒಂದು ವಿನಂತಿ, ಈ ರೀತಿ ತಮಗೆ ತಾವು ಪಿಂಡ ಇಟ್ಕೊಳ್ಳೋದು ಶಾಸ್ತ್ರದ ಪ್ರಕಾರ ಅದು ವಿರುದ್ಧ. ಅದನ್ನು ಇನ್ನೂ ಸ್ವಲ್ಪ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿಸಿ ಅಂತ ನಾನು ವಿನಂತಿಸ್ಕೊತೀನಿ. ನಾವೀಗ ಮಾತಾಡ್ತಾ ಕಡೆಗೆ ಅನಂತಮೂರ್ತಿ ಅಂತ ಶುರು ಮಾಡಿದ್ದು, ಅನಂತಮೂರ್ತಿ ಅವ್ರದ್ದು ಘಟಶ್ರಾದ್ದದಿಂದನೇ ಎಂಡ್ ಮಾಡ್ತಾ ಇದ್ದೀವಿ. ಈಗಂತೂ ಪ್ರತಿಯೊಬ್ಬರು 10-15 ದಿನದ ಟ್ರಿಪ್ಪು ಮಾಡ್ತಾ ಇದ್ದಾರೆ. ನಾನು ಗಯಾಗೆ ಹೋಗಿದ್ದೆ, ಅಲ್ಲಿ ನಂದು ಸ್ವಂತ ಕ್ರಿಯೆನ ನಾನೇ ತಿಥಿ ಮಾಡ್ಕೊಂಡು ಬಂದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ, ನನಗೆ ಪರಿಚಯದವರೇ ಇದ್ದಾರೆ. ಆದರೆ ಆ ಥರ ಘಟಶ್ರಾದ್ದ ಮಾಡ್ಕೊಂಡವ್ರಿಗೆ ಯಾವುದೇ ತರಹ ಶಾಸ್ತ್ರೋಕ್ತವಾಗಿ ಯಾವುದೂ ರೈಟ್ಸ್ ಇಲ್ಲ ವಾಪಸ್ ಬಂದು ಅವರ ನಿತ್ಯ ಕರ್ಮಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ. ಕರೆಕ್ಟಾ? ಹೌದು, ಕರೆಕ್ಟ್. ಸೊ ಹೀಗಿರಬೇಕಾದ್ರೆ ಒಂದು ಸಾವಿನ ಸುತ್ತ ಎಷ್ಟರ ಮಟ್ಟಿಗೆ ಕಾಂಟ್ರಡಿಕ್ಷನ್ಸ್ ಇದೆ ಅನ್ನೋದಕ್ಕೆ ಇವರು ಶ್ರೀಹರಿಯವರ ಮಾತೆ ಇವತ್ತಿನ ದಿನ ನಮ್ಮ ಮುಂದೆ ಇದೆ. ಸಾವು ಯಾವತ್ತೂ ಕೂಡ ಎಷ್ಟೋ ಪ್ರಶ್ನೆಗಳನ್ನು ಎತ್ತುತ್ತೆ, ಇಲ್ಲ ಅಂತಲ್ಲ. ಬದುಕು ಅದಕ್ಕಿಂತ ಜಾಸ್ತಿ ಎತ್ತುತ್ತೆ. ಈ ಸಾವು ಬದುಕಿನ ಮಧ್ಯದಲ್ಲಿ ಇರುವಂತಹ ಶಾಸ್ತ್ರ ಸಂಪ್ರದಾಯಗಳು ಎಷ್ಟರ ಮಟ್ಟಿಗೆ ನಮಗೆ ಬೇಕು ಬೇಡ ಅನ್ನೋದು ಎಗೈನ್ ಇಂಡಿವಿಜುವಲ್ ಪರ್ಸೆಪ್ಷನ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು.